ಇವತ್ತಿನ ವಿಡಿಯೋದಲ್ಲಿ ಕೂಡ ಒಂದು ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ನೋಡೋಣ. ಏನಪ್ಪ ಅಂದರೆ ತುಂಬ ಜನ ಪಿಜ್ಜಾ ಮಾಡಿ ಬರ್ಗರ್ ಮಾಡಿ ಅಂತ ಕೇಳ್ತಿರ್ತೀರ. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಬಾ ಸಿಂಪಲ್ ಆಗಿ ಜಸ್ಟ್ 10 ನಿಮಿಷದಲ್ಲಿ ಪಿಜ್ಜಾ ಹೇಗೆ ಮಾಡೋದು ಅಂತ ನೋಡೋಣ. ಪಿಜ್ಜಾ ಮಾಡಬೇಕಾದ್ರೆ ಒಂದು ಪ್ರಾಬ್ಲಮ್ ಏನಾಗುತ್ತಪ್ಪ ಅಂದರೆ ಪಿಜ್ಜಾ ಬೇಸ್ ಮಾಡೋದು. ಯಾಕಂದರೆ ಪಿಜ್ಜಾ ಬೇಸ್ ಮಾಡಲಿಕ್ಕೆ ಈಸ್ಟ್ ಬೇಕಾಗುತ್ತೆ. ನಾರ್ಮಲ್ ಟೈಮ್ನಲ್ಲೇ ಈಸ್ಟ್ ಹುಡ್ಕೋದು ತುಂಬಾ ಕಷ್ಟ ಆಗಿರುತ್ತೆ. ಇನ್ನು ಈ ಲಾಕ್ಡೌನ್ ಟೈಮ್ನಲ್ಲಿ ಈಸ್ಟ್ ಎಲ್ಲಿ ಹುಡ್ಕೋದಲ್ವಾ. ಅದಕ್ಕಾಗಿ ಪಿಜ್ಜಾ ಬೇಸ್ಗೆ ಒಂದು ಸಿಂಪಲ್ ಆಗಿರುವಂಥ ಒಂದು ಆಲ್ಟರ್ನೇಟಿವ್ ಕೂಡ ನೋಡೋಣ. ಈ ಸಿಂಪಲ್ ಪಿಜ್ಜಾ ಎಷ್ಟು ಎಮ್ಮೆ ಆಗಿರುತ್ತೆ ಅಂದರೆ ಒಂದು ಪಿಜ್ಜಾ ಅಂತೂ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಅದರಲ್ಲೂ ಮನೇಲಿ ತುಂಬ ಜನ ಇದ್ರಂತೂ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಒಂದು 3-4 ಆದರೂ ಬೇಕೇ ಬೇಕು, ಅಷ್ಟು ಯಮ್ಮಿ ಆಗಿರುತ್ತೆ ಈ ಪಿಜ್ಜಾ. ಸೊ ತುಂಬ ಸಿಂಪಲ್ ಆಗಿರೋದ್ರಿಂದ ಇವತ್ತೇ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮತ್ತು ನಿಮ್ಗೆ ಗೊತ್ತಿರೋರಿಗೆ ಎಲ್ಲರಿಗೂ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿರುವಂಥ ಎಲ್ಲ ವೀಡಿಯೋಸ್ನು ಚೆಕ್ ಮಾಡಿ ನೋಡಿ. ಒಂದು ವೇಳೆ ನಿಮಗೆ ನಮ್ಮ ಚಾನಲ್ ಇಷ್ಟ ಆಯಿತು ಅನ್ನೋದಿದ್ರೆ ಈ ಕೂಡಲೇ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಒಂದು ಸಖತ್ ಸಿಂಪಲ್ ಆಗಿರುವಂಥ ಮತ್ತು ತುಂಬಾ ಟೇಸ್ಟಿ ಆಗಿರುವಂಥ ಒಂದು ಪಿಜ್ಜಾ ರೆಸಿಪಿ ನೋಡ್ಕೊಂಡು ಬರೋಣ. ಮೊದಲಿಗೆ ಸಿಂಪಲ್ ಆಗಿ ಪಿಜ್ಜಾ ಸಾಸ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು 2 ದೊಡ್ಡ ಚಮಚದಷ್ಟು ಟೊಮ್ಯಾಟೊ ಕೆಚಪ್ ಹಾಕೋತಾ ಇದ್ದೀನಿ. ರೆಡಿಮೇಡ್ ಟೊಮ್ಯಾಟೊ ಕೆಚಪ್ ಇಲ್ಲ ಅನ್ನೋದಿದ್ರೆ ಮನೆಯಲ್ಲೇ ಟೊಮ್ಯಾಟೊ ಕೆಚಪ್ನ ಸಿಂಪಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ಮತ್ತು ಒಂದು ದೊಡ್ಡ ಚಮಚದಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ. ರೆಡ್ ಚಿಲ್ಲಿ ಸಾಸ್ ಇಲ್ಲ ಅನ್ನೋದಿದ್ರೆ ಸ್ವಲ್ಪ ಹಚ್ಕಾರದ ಪುಡಿನ ಜಾಸ್ತಿ ಹಾಕ್ಕೊಳ್ಳಿ. ಒಂದು 4 ಬೆಳ್ಳುಳ್ಳಿ ಹೆಸಳನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಅಂದರೆ ಒಂದು 1/4 ಚಮಚದಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಆರಿಗ್ಯಾನೋ ಹಾಕೋತಾ ಇದ್ದೀನಿ. ಒಂದು ವೇಳೆ ಆರಿಗ್ಯಾನೋ ಇಲ್ಲದಿದ್ದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಕೂಡ ತುಂಬ ಸರಿ ಆರಿಗ್ಯಾನೋ ಇಲ್ದಲೇ ಕೂಡ ಮಾಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು ವೇಳೆ ಚಿಲ್ಲಿ ಸಾಸ್ ಹಾಕ್ಕೊಂಡಿಲ್ಲ ಅನ್ನೋದಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದನ್ನ ಇವಾಗ ಚೆಂದ ಮಿಕ್ಸ್ ಮಾಡಿಕೊಂಡ್ರೆ ಸಿಂಪಲ್ ಆದಂಥ ಒಂದು ಪಿಜ್ಜಾ ಸಾಸ್ ತುಂಬಾ ಬೇಗ ರೆಡಿ ಆಗಿಬಿಡುತ್ತೆ. ಈ ಸಾಸಿಂದನೇ ಪಿಜ್ಜಾಗೆ ಒಂದು ಒಳ್ಳೆ ಟೇಸ್ಟ್ ಬರೋದು. ಖಾರವಾಗಿ ಹುಳಿಯಾಗಿ ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ ಈ ಸಾಸ್ ಬಂದು. ಇವಾಗ ಪಿಜ್ಜಾ ಬೇಸ್ಕೊಂಡು ಆಲ್ಟರ್ನೇಟಿವ್ ನೋಡೋಣ. ಏನಂದರೆ ಇಲ್ಲಿ 8 ಸ್ಲೈಸಸ್ ಬ್ರೆಡ್ ತಗೊಂಡಿದ್ದೀನಿ. ಯಾಕಂದರೆ ಬ್ರೆಡ್ ಮಾಡೋ ಪ್ರೊಸೀಜರ್ ಮತ್ತು ಪಿಜ್ಜಾ ಬೇಸ್ ಮಾಡೋ ಅಂಥ ಪ್ರೊಸೀಜರ್ ಏನಿದೆ ಸ್ವಲ್ಪ ಸಿಮಿಲರ್ ಇದೆ, ಸ್ವಲ್ಪ ಒಂದೇ ಥರ ಇದೆ. ಅದಕ್ಕಾಗಿ ಬ್ರೆಡ್ ತೊಗೊಂಡಿರೋದು. ಅಥವಾ ಈ ಟೈಮ್ನಲ್ಲಿ ಬ್ರೆಡ್ ಬಂದು ಪಿಜ್ಜಾ ಬೇಸ್ಗೆ ಒಳ್ಳೆ ಆಲ್ಟರ್ನೇಟಿವ್, ಸಿಂಪಲ್ ಆಲ್ಟರ್ನೇಟಿವ್. ಇಲ್ಲಿ ನಾನು ಎಲ್ಲ ಬ್ರೆಡ್ದು ಸೈಡ್ ಎಡ್ಜಸ್ ಏನಿದೆ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಮಿಡಲ್ ಪಾರ್ಟ್ ಏನಿದೆ ಅದನ್ನು ಮಾತ್ರ ತಗೊತಾ ಇದ್ದೀನಿ. ಮತ್ತು ಈ ಕಟ್ ಮಾಡ್ಕೊಂಡಿರುವಂಥ ಸೈಡ್ ಪಾರ್ಟ್ ಏನಿದೆ ಇದನ್ನು ಬಿಸಾಡ್ಲಿಕ್ಕೆ ಹೋಗಬೇಡಿ. ಬರ್ಗರ್ ಮಾಡುವಾಗ, ಕಟ್ಲೆಟ್ ಮಾಡಬೇಕಾರೆಲ್ಲ ಇದು ತುಂಬಾನೇ ಯೂಸ್ ಆಗುತ್ತೆ. ಬ್ರೆಡ್ ಕ್ರಮ್ಸ್ ಮಾಡಿ ಇಟ್ಕೊಳ್ಳಿ. ಯಾವ ರೀತಿಯಾಗಿ ಮಾಡೋದು ಅಂತ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ಹಾಕಿದ್ದೀನಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ನೆಕ್ಸ್ಟ್ ಇಲ್ಲಿ 2 ಬ್ರೆಡ್ ಸ್ಲೈಸಸ್ನ ತೊಗೊಂಡ್ಬಿಟ್ಟು ನೀರು ಅಥವಾ ಹಾಲು ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಈ ರೀತಿಯಾಗಿ ಸೈಡ್ ಎಡ್ಜಸ್ಗೆ ಹಾಕ್ಕೊಂಡು 2 ಪೀಸಸ್ನ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಲಟ್ಟಣಿಗೆನಲ್ಲಿ ಅಥವಾ ಯಾವುದ್ರಲ್ಲಾದರೂ ಸರಿ ಈ ರೀತಿಯಾಗಿ ರೋಲ್ ಮಾಡ್ಕೊಂಡ್ರು ಉಂಟಲ್ಲ, 2 ಕೂಡ ಜಾಯಿನ್ ಆಗುತ್ತೆ. ತುಂಬ ಸ್ಟ್ರೆಂತ್ ಹಾಕಿ ಕೂಡ ಜಾಯಿನ್ ಮಾಡಬಾರ್ದು, ಒಳ್ಳೆ ಚಪಾತಿ ಥರ ಆಗಿಬಿಡುತ್ತೆ. ಸ್ವಲ್ಪ ಜೆಂಟಲ್ ಆಗಿ ನಿಧಾನಕ್ಕೆ ಟಚ್ ಮಾಡಿದರೆ ಆಯಿತು, ಅದು ಬೇಗನೆ ಜಾಯಿನ್ ಆಗಿಬಿಡುತ್ತೆ. ಎಲ್ಲ ಬ್ರೆಡ್ ಸ್ಲೈಸಸ್ನು ಕೂಡ ಇದೇ ರೀತಿ 2 ಜಾಯಿನ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಈ 2 ಕೂಡ ಮತ್ತೆ ಸ್ವಲ್ಪ ನೀರು ಹಾಕಿಬಿಟ್ಟು ಜಾಯಿನ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಪಿಜ್ಜಾಗೆ ಒಂದು ಬೇಸ್ ಬೇಕಲ್ವಾ, ಅದಕ್ಕಾಗಿ ಇದೆರಡೂ ಒಂದು ಶೀಟ್ ಆಗಲಿ ಅಂತ ಹೇಳಿಬಿಟ್ಟು ಒಂದ್ರ ಮೇಲೊಂದು ಜಾಯಿನ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ನಾನು 2 ಶೀಟ್ಸ್ನ ಮಾಡಿ ಇಟ್ಕೊತೀನಿ. ಯಾಕಂದರೆ 2 ಲೇಯರ್ ಇದ್ದರೆ ಸ್ವಲ್ಪ ದಪ್ಪ ಆಗುತ್ತೆ, ಥಿಕ್ನೆಸ್ ಕರೆಕ್ಟಾಗಿ ಬರುತ್ತೆ. ಅದಕ್ಕಾಗಿ ಮತ್ತು ಇದಕ್ಕೆ ಸೂಟ್ ಆಗುವಂಥ ಒಂದು ಕ್ಯಾಪ್ನ ಇಟ್ಬಿಟ್ಟು ಸೈಡ್ ಎಡ್ಜಸ್ ಏನಿದೆ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ, ರೌಂಡ್ ಬರಲಿ ಅಂತ ಹೇಳಿ. ಸೊ ಕೆಳಗಡೆ ಲೇಯರ್ಗೆ 4 ಬ್ರೆಡ್ ಸ್ಲೈಸಸ್ ಬೇಕಾಗುತ್ತೆ ಮತ್ತು ಮೇಲ್ಗಡೆ ಲೇಯರ್ಗೆ 4 ಬ್ರೆಡ್ ಸ್ಲೈಸಸ್. ಸೊ ಒಂದು ಪಿಜ್ಜಾ ಮಾಡಲಿಕ್ಕೆ 8 ಬ್ರೆಡ್ ಸ್ಲೈಸಸ್ ಬೇಕಾಗುತ್ತೆ. ನೆಕ್ಸ್ಟು ಚೀಸ್ ಸ್ಲೈಸಸ್ ಆದರೂ ಹಾಕೋಬೋದು ಅಥವಾ ಪ್ರೋಸೆಸ್ ಚೀಸ್ ಆದರೂ ತೊಗೋಬೋದು. ಡೈರಿನಲ್ಲಿ ಈಸಿಯಾಗಿ 2 ಕೂಡ ಸಿಕ್ಬಿಡುತ್ತೆ. 1 ಚೀಸ್ ಸ್ಲೈಸ್ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಚೀಸ್ನ ತುರ್ದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಎಷ್ಟು ಹಾಕೋಬೇಕು ಅನ್ನೋದು ನಿಮ್ಮ ಟೇಸ್ಟಿಗೆ ಬಿಟ್ಟಿದ್ದು. ಒಬ್ಬೊಬ್ಬರಿಗೆ ಚೀಸ್ ತುಂಬ ಜಾಸ್ತಿ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಚೀಸ್ ಇಷ್ಟ ಆಗೋದಿಲ್ಲ. ಹಾಗಾಗಿ ನಿಮಗೆ ಎಷ್ಟು ಬೇಕನ್ಸುತ್ತೋ ಅಷ್ಟು ಚೀಸ್ನ ಹಾಕ್ಕೊಳ್ಳಿ. ಮತ್ತು ಅದ್ರ ಮೇಲೆ ಬ್ರೆಡ್ನ ಜಾಯಿನ್ ಮಾಡಿರುವಂತಹ ಇನ್ನೊಂದು ಶೀಟ್ ಹಾಕ್ಕೊಂಡಿದ್ದೀನಿ. 2 ಲೇಯರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಕೆಳಗಡೆ ಒಂದು ಬ್ರೆಡ್ ಲೇಯರ್, ಮಧ್ಯದಲ್ಲಿ ಚೀಸ್ ಲೇಯರ್ ಮತ್ತು ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಲೇಯರ್. ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡಿಕೊಂಡ್ರೆ. ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಸುತ್ತನೂ ಕೂಡ 2 ಲೇಯರು ಸ್ವಲ್ಪ ಅಂಟ್ಕೊಳ್ಳೋ ಥರ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದ್ರ ಮೇಲೆ ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಪಿಜ್ಜಾ ಸಾಸ್ ಏನಿದೆ ಅದನ್ನು ಪೂರಾ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಚೀಸ್ನ ತುರ್ಕೊಂಡ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಎಷ್ಟು ಚೀಸ್ ಹಾಕೋಬೇಕು ಅನ್ನೋದು ನಿಮ್ಮ ಟೇಸ್ಟಿಗೆ ಬಿಟ್ಟಿದ್ದು. ಮತ್ತು ಇದ್ರ ಮೇಲೆ ಟಾಪಿಂಗ್ಸ್ಗೋಸ್ಕರ
ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ತರಕಾರಿ ಬಂದು ನಿಮ್ಮ ಇಷ್ಟ ತರಕಾರಿಗಳನ್ನ ನೀವು ಹಾಕ್ಕೋಬೋದು. ನಾನಿಲ್ಲಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಟೊಮ್ಯಾಟೊ ಹಾಕಿದ್ದೀನಿ ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಆರಿಗ್ಯಾನೋ ಹಾಕ್ಕೊಂಡಿದ್ದೀನಿ. ಮತ್ತು ಇದನ್ನ ಇವಾಗ ಚೀಸ್ ಮೆಲ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ನೆಕ್ಸ್ಟ್ ಒಂದು ಪ್ಯಾನಿಗೆ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಬದಲಿಗೆ ಎಣ್ಣೆ ಕೂಡ ಹಾಕ್ಕೋಬೋದು. ಬೆಣ್ಣೆ ಎಲ್ಲ ಕರಗಿಬಿಟ್ಟು ಪ್ಯಾನ್ ಸ್ವಲ್ಪ ಹೀಟ್ ಆದ ನಂತರ ನಾವು ರೆಡಿ ಮಾಡ್ಕೊಂಡಿರುವಂಥ ಪಿಜ್ಜಾ ಏನಿದೆ ಅದನ್ನು ಇದ್ರ ಮೇಲೆ ನಿಧಾನವಾಗಿ ಇಡಬೇಕು. ನೆಕ್ಸ್ಟ್ ಇದನ್ನು ಜಾಸ್ತಿನೂ ಏನು ಬೇಯಿಸೋ ಹಾಗಿಲ್ಲ, ಯಾಕಂದರೆ ಬ್ರೆಡ್ ಆಲ್ರೆಡಿ ಬೇಕಾಗಿರೋದ್ರಿಂದ ಜಸ್ಟ್ ಚೀಸ್ ಮೆಲ್ಟ್ ಆಗೋವರೆಗೂ ಒಂದು 2-3 ನಿಮಿಷ ಇದೇ ರೀತಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡಿ. ತುಂಬ ಬೇಗ ರೆಡಿ ಆಗಿಬಿಡುತ್ತೆ. ಚೀಸ್ ಮೆಲ್ಟ್ ಆದಮೇಲೆ ಲಿಡ್ ತೆಕ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಕಲರ್ಫುಲ್ಲಾಗಿ ಏನು ಸಕ್ಕದಾಗಿ ರೆಡಿಯಾಗಿದೆ ಅಂತ ಹೇಳಿ. ಇದನ್ನ ಇವಾಗ ಪಿಜ್ಜಾ ಕಟ್ಟರಲ್ಲಾದರೂ ಕಟ್ ಮಾಡ್ಕೊಬೋದು ಅಥವಾ ಮಾಮೂಲಿ ಚಾಕಲ್ಲಾದರೂ ಕಟ್ ಮಾಡ್ಕೊಬೋದು. ನಾನಿಲ್ಲಿ ಚಾಕಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ನಾವು ಮಧ್ಯದಲ್ಲಿ ಕೂಡ ಒಂದು ಲೇಯರ್ ಚೀಸ್ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಬ್ರೆಡ್ಡಿಂದ ಮಾಡಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೋಡಿದ್ರಲ್ಲ ಪಿಜ್ಜಾ ಮಾಡೋದು ಎಷ್ಟು ಈಸಿ ಅಂತ ಹೇಳಿ. ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ಗರ್ ಹೇಗೆ ಮಾಡ್ಬೋದು ಸಿಂಪಲ್ಲಾಗಿ ಅಂತ ಕೂಡ ಹೇಳಿಕೊಡ್ತೀನಿ. ಮತ್ತು ಮಾನ್ಯ ಅನ್ನೋರು ಕಮೆಂಟ್ ಮಾಡಿದ್ರಿ, ನನ್ನ ತಮ್ಮಂದು 27 ಬರ್ಡೇ ಇದೆ, ಅವನಿಗೆ ವಿಶ್ ಮಾಡಿ ಮತ್ತು ಸ್ಟ್ರಾಬೆರಿ ಪೇಸ್ಟ್ರಿ ಕೇಕ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡಿ ಅಂತ. ಸೊ ಐಮ್ ವಿಶಿಂಗ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅದೇ. ಮತ್ತು ಸ್ಟ್ರಾಬೆರಿ ಕೇಕ್ ವಿಷಯಕ್ಕೆ ಬಂದರೆ ಡೆಫಿನೆಟ್ಲಿ ತುಂಬಾ ಬೇಗ ಕೇಕ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬಟ್ ಸದ್ಯಕ್ಕೆ ತುಂಬಾ ಸಿಂಪಲ್ ಆಗಿ ಬರ್ಡೇ ಕೇಕ್ನ ಯಾವ ರೀತಿಯಾಗಿ ಮನೆಯಲ್ಲೇ ಡೆಕೋರೇಟ್ ಮಾಡ್ಕೋಬೋದು ಅಂತ ನೆನ್ನೆ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಇದೇ ರೀತಿ ಎಲ್ಲ ವಿಡಿಯೋಸ್ಗೂ ಹೆಚ್ಚು ಕಮೆಂಟ್ ಮಾಡ್ತಾ ಇರಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಯಾರ್ಯಾರಿಗೆ ಪಿಜ್ಜಾ ಬರ್ಗರ್ ಇಷ್ಟನೋ ಮತ್ತು ನಿಮ್ಗೆ ಗೊತ್ತಿರೋರಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.